ಎಲ್ರಿಗೂ ನಮಸ್ಕಾರ. ಶುಕ್ರವಾರ ಸಂಜೆ ಕೆಲಸ ಮುಗಿಸಿ ಜಿಮ್ ಕಡೆ ಹೊರಟಿದ್ದೀನಿ. ಇವತ್ತು ಮಾತಾಡಬೇಕಂತ ಅಂದ್ಕೊಂಡಿರೋ ಟಾಪಿಕ್ ಹೌ ಟು ಯೂಸ್ ಪ್ರೋಟೀನ್ ಪೌಡರ್. ನಮ್ಮ ಪ್ರೋಟೀನ್ ಪೌಡರ್ನ ಹೇಗೆ ಬಳಸಬೇಕು ಅಂತ. ಸೊ ಇದರಲ್ಲಿ ಬಹಳಷ್ಟು ಮಿತ್ಸ್ ಇದೆ ಆ್ಯಂಡ್ ಬಹಳಷ್ಟು ಮಿಸ್ಕನ್ಸೆಪ್ಷನ್ಸ್ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋದು ಬಹಳ ಇಂಪಾರ್ಟೆಂಟ್ ಅಂತ ನಂಗೆ ಅನಿಸ್ತು. ಯಾಕೆಂತಂದರೆ ಎಸ್ಪೆಷಲಿ ಬಿಗಿನರ್ಸ್ ಬಹಳ ಲೈಕ್ ಓವರ್ ಥಿಂಕ್ ಮಾಡಿ ಬಹಳಷ್ಟು ಕನ್ಫ್ಯೂಸ್ಡ್ ಆಗಿ ಬಹಳಷ್ಟು ಅವ್ರಿಗೆ ಸೆವರಲ್ ಆಪ್ಷನ್ಸು ಸೆವರಲ್ ಅಡ್ವೈಸಸ್ ಎಲ್ಲ ಸುಮಾರು ಸಿಗ್ತಿರೋದ್ರಿಂದ ಬಹಳ ಕನ್ಫ್ಯೂಸ್ ಆಗಿರ್ತಾರೆ. ಅದರಿಂದ ಟು ಹೆಲ್ಪ್ ಬಿಗಿನರ್ಸ್ ಟು ಅಂಡರ್ಸ್ಟ್ಯಾಂಡ್ ಮೋರ್ ಆನ್ ಹೌ ಟು ಯೂಸ್ ಪ್ರೋಟೀನ್ ಪೌಡರ್ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಫಸ್ಟ್ ಕ್ವಶನ್ ಬರೋದೇನಪ್ಪ ಅಂತಂದರೆ ಪ್ರೋಟೀನ್ ಪೌಡ್ರ್ ಯೂಸ್ ಮಾಡಬೇಕಾ ಮಾಡಬಾರ್ದಾ ಈ ಥರ ಕ್ವಶನ್ ಬರುತ್ತೆ. ಆಲ್ರೆಡಿ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ನ್ಯೂಟ್ರಿಷನ್ ಪ್ಲೇಲಿಸ್ಟಲ್ಲಿ. ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡಿದ್ದೀನಿ, ಅದನ್ನ ಹೋಗಿ ನೋಡಿ. ಆದರೂ ಸಿಂಪಲಾಗಿ ಒಂದು ಹೇಳ್ತೀನಿ. ಪ್ರೋಟೀನ್ ಪೌಡ್ರು ಬೇಕು ಬೇಡವಾ ಅನ್ನೋದು ಫಸ್ಟ್ ಆಫ್ ಆಲ್ ಪ್ರೋಟೀನ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಕೈಂಡ್ ಆಫ್ ಒಂದು ನಿಮ್ಮ ಒಂದು ಡೈಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟು ನಿಮ್ಮ ಒಂದು ಫುಡ್ಡಲ್ಲಿ. ವೈ we are taking that just because to heal and repair our muscle tissues and to if you have watched my older video you will be understanding more better, so watch that video also. ಸೊ ಇದನ್ನು ಪ್ರೋಟೀನ್ ಏನಕ್ಕೆ ತೊಗೊತೀವಿ ನಾವು ಡೈಲಿ ಅಂತಂದರೆ ಬಹಳ ಎಫೆಕ್ಟಿವ್ ಆಗಿ ಹೀಲ್ ಆಗಿ ನಮ್ಮ ಏನು ವರ್ಕೌಟ್ ಮಾಡಿ ನಾವು ತಯಾರು ಮಾಡ್ತೀವಲ್ಲ ಮಸಲ್ ಟಿಶ್ಯೂಸ್ನ ಮತ್ತು ನಮ್ಮ ಒಂದು ಮಸಲ್ಸ್ನ, ಸೊ ಆ ಮಸಲ್ ಟಿಶ್ಯೂಸು ಮತ್ತೆ ಹೀಲ್ ಆಗಿ ಮತ್ತೆ ಸ್ಟ್ರಾಂಗ್ ಆಗಿ ಗ್ರೋ ಆಗಲಿಕ್ಕೆ ನಮಗೆ ಮೇಯ್ನಾಗಿ ಬೇಕಾಗಿರುವಂಥ ರಿಕ್ವೈರ್ಮೆಂಟು ಪ್ರೋಟೀನ್. ಸೊ ನಿಮಗೆ ಬೇಗ ರಿಕವರಿ ಆಗಲಿಕ್ಕೆ ಮತ್ತು ನಿಮ್ಮ ಮಸಲ್ನ ಗ್ರೋ ಮಾಡೋದು ವೆರಿ ಇಂಪಾರ್ಟೆಂಟ್. ಮೇಯ್ನ್ ಮ್ಯಾಕ್ರೋನ್ಯೂಟ್ರಿಯೆಂಟ್ ಅಂದರೆ ಪ್ರೋಟೀನ್. ಸೊ ಪ್ರೋಟೀನ್ ಇಸ್ ವೆರಿ ಮಸ್ಟ್ ಟು ಹ್ಯಾವ್, ಓಕೆನಾ. ಸೊ ಪ್ರೋಟೀನ್ ಬೇಕೇ ಬೇಕು, ಬಟ್ ಪ್ರೋಟೀನ್ ಪೌಡ್ರಿಂದನೇ ಬೇಕಾ ಅನ್ನೋ ಕ್ವಶನ್ ಮಾರ್ಕ್ ಇರುತ್ತೆ ಎಲ್ರಿಗೂ. ನೋ, ಇಟ್ ಕ್ಯಾನ್ ಬಿ ಇನ್ ಎನಿ ಫಾರ್ಮ್. ಪ್ರೋಟೀನ್ ಅನ್ನೋದು ನಿಮಗೆ ಬಹಳಷ್ಟು ಪ್ರೋಟೀನ್ ಸೋರ್ಸ್ಗಳಿದೆ ಹೋಲ್ ಫುಡ್ಸಲ್ಲಿ. ಎಗ್, ಚಿಕನ್ ಬ್ರೆಸ್ಟ್, ಮತ್ತು ಸೆವರಲ್ ಲೆಗ್ಯೂಮ್ಸ್ ಮೀನ್ಸ್ ಹಸಿರು ಕಾಳುಗಳು, ಬೇಳೆಕಾಳು, ಈ ಥರ ಬಹಳಷ್ಟು ಕಾಳುಗಳಲ್ಲಿ ಬಹಳಷ್ಟು ಹೋಲ್ ಫುಡ್ಸಲ್ಲಿ ನಿಮಗೆ ಪ್ರೋಟೀನ್ ಸಿಗುತ್ತೆ. ನಿಮ್ಮ ಒಂದು ಬಾಡಿ ವೆಯ್ಟಿಗೆ ತಕ್ಕಂಗೆ ನಿಮ್ಮ ಒಂದು ಪ್ರೋಟೀನ್ ರಿಕ್ವೈರ್ಮೆಂಟ್ನ ಫುಲ್ ಮಾಡ್ತಿದ್ರೆ ನೀವು ಈ ಹೋಲ್ ಫುಡ್ಸ್ ಇಟ್ಕೊಂಡೆ, ಯು ಡೋಂಟ್ ನೀಡ್ ಎನಿ ಎಕ್ಸ್ಟ್ರಾ ಪ್ರೋಟೀನ್ ಪೌಡರ್ಸ್. ಫಸ್ಟು ಒಂದು ಮಿಸ್ಕನ್ಸೆಪ್ಷನ್ ಏನಂದರೆ ನಮ್ಮ ಹುಡುಗರದು ಪ್ರೋಟೀನ್ ಪೌಡರ್ನ ಫಸ್ಟು ಏನೋ ಒಂದು ಸ್ಪೆಷಲ್ ಸಪ್ಲಿಮೆಂಟು, ಆ ಪ್ರೋಟೀನ್ ಪೌಡ್ರನ್ನ ನಾವು ತೊಗೊಂಡ ತಕ್ಷಣ ಬಾಡಿ ಬಿಲ್ಡ್ ಮಾಡಿಬಿಡ್ತೀವಿ, ಅಥವಾ ಪ್ರೋಟೀನ್ ಪೌಡ್ರ್ ತಿಂದ ತಕ್ಷಣ ಫುಲ್ಲು ಬೂಸ್ಟ್ ಆಗಿಬಿಡುತ್ತೆ ನಮ್ಮ ಒಂದು ಬಾಡಿ ಬಿಲ್ಡಿಂಗ್ ಜರ್ನಿ ಅಂತ ಅಲ್ಲ. ಇಟ್ ಜಸ್ಟ್ ಕೈಂಡ್ ಆಫ್ ಎ ಸಪ್ಲಿಮೆಂಟ್. ಈಗ ನೀವು ಏನು ರೆಗ್ಯುಲರ್ ಆಗಿ ಊಟದಲ್ಲಿ ಏನು ತಿಂತಿರ್ತೀರ, ಫಾರ್ ಎಕ್ಸಾಂಪಲ್ ನಾನು ಡೈಲಿ ಒಂದು 5 to 6 ಎಗ್ಸ್ ತಿಂತಿದ್ದೀನಿ ರೈಟ್ ನಾವು. ಸೊ 5 to 6 ಎಗ್ಸ್ ತಿಂದರೆ ಎಷ್ಟಾಗುತ್ತೆ? 6 ಎಗ್ಸ್ ತಿಂತೀನಿ, 5 ಎಗ್ಸ್ ತಿಂತೀನಿ ಅಂದ್ಕೊಳ್ಳಿ, 6 ಗ್ರಾಮ್ ಆಫ್ ಪ್ರೋಟೀನ್ ಸಿಗುತ್ತೆ. 5 30 ಗ್ರಾಮ್ ಆಫ್ ಪ್ರೋಟೀನ್ ಸಿಗುತ್ತೆ. ಅದೇ ಒಂದು ಸ್ಕೂಪ್ ಪ್ರೋಟೀನ್ ಪೌಡರ್ನ ತೊಗೊಂಡ್ರೆ 25 grams ಆಫ್ ಪ್ರೋಟೀನ್ ಇರುತ್ತೆ. ದಟ್ಸ್ ಇಟ್. ಐ ಆಮ್ ಜಸ್ಟ್ ರಿಪ್ಲೇಸಿಂಗ್, ಇಫ್ ಐ ಆಮ್ ಟೇಕಿಂಗ್ 1 scoop ಆಫ್ ಪ್ರೋಟೀನ್ ಪೌಡರ್, ಇಟ್ಸ್ ಲಿಟ್ರಲಿ ಈಕ್ವಲ್ ಟು 4.5 ಎಗ್ಸ್ ಅಷ್ಟೇ. ನಾವು ಏನಕ್ಕೆ ಪ್ರೋಟೀನ್ ಪೌಡರ್ ತೊಗೊತಿದ್ದೀವಿ ಅಂತಂದರೆ ಇದನ್ನು ಹೋಲ್ ಫುಡ್ಸ್ ತಿಂದು ಅದನ್ನ ಡೈಜೆಸ್ಟ್ ಮಾಡಿ ಕಂಪ್ಲೀಟ್. ಈಗ ನಮಗೆ ನಮ್ಮ ಒಂದು 60-70 kg ಕೆಳಗಡೆ ಇರೋರಿಗೆ ಓಕೆ. ಯಾಕೆ ಅಂತಂದರೆ ನಮ್ಮ ಬಾಡಿ ವೆಯ್ಟಿಗೆ ತಕ್ಕಂಗೆ ಪ್ರೋಟೀನ್ ರಿಕ್ವೈರ್ಮೆಂಟು ಅಷ್ಟೊಂದು ಇರೋಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಬಂದರೆ ನಮಗೆ 120, 100 and 130 ಆ ಥರ ಒಂದು ಪ್ರೋಟೀನ್, 130 grams ಆ ಥರ ಒಂದು ಪ್ರೋಟೀನ್ ರಿಕ್ವೈರ್ಮೆಂಟ್ ನಮಗಿರುತ್ತೆ. ಬಟ್ ಹೆವಿ ಮಾಸ್ ಇರೋರಿಗೆ 80 kg 90 kg ಆ ಥರ ಇರೋರಿಗೆಲ್ಲ ಹೋಲ್ ಫುಡ್ಸಿಂದನೇ ನಾವು ಅವರು ಕಂಪ್ಲೀಟ್ ರಾ ಎಗ್ಸು ಅಥವಾ ಚಿಕನ್ ಬ್ರೆಸ್ಟ್ನ ತಿಂತಾ ಹೋದರೆ ಅವರು ಪ್ರೋಟೀನ್ಗೋಸ್ಕರ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋ ಶಕ್ತಿನೇ ಅವ್ರಿಗಿರಲ್ಲ. ಸೊ ಇಂಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಬ್ಲೋಟಿಂಗ್ ಮತ್ತು ಹೆವಿ ಅನ್ಸೋ ಫೀಲ್ ಆಗುತ್ತೆ. ಸೊ ಟು ಅವಾಯ್ಡ್ ದ್ಯಾಟ್ ಪ್ರೋಟೀನ್ ಪೌಡ್ರ್ ಏನು ಮಾಡಿಕೊಡುತ್ತೆ ಅಂತಂದರೆ ಇಟ್ಸ್ ಕೈಂಡ್ ಆಫ್ ಎ ಡೈರೆಕ್ಟ್ ಕಾನ್ಸಂಟ್ರೇಟು. ನಿಮಗೆ ನೋ ಎಕ್ಸ್ಟ್ರಾ ಕಾರ್ಬ್ಸ್ ಇರಲ್ಲ, ನೋ ಎಕ್ಸ್ಟ್ರಾ ಫ್ಯಾಟ್ಸ್ ಇರಲ್ಲ, ಡೈರೆಕ್ಟ್ ಪ್ರೋಟೀನ್ ಕಾನ್ಸಂಟ್ರೇಟ್ ಇರುತ್ತೆ ಅಲ್ಲಿ ಆ್ಯಂಡ್ ಕ್ವಿಕ್ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಅದರಿಂದ ಪ್ರೋಟೀನ್ ಪೌಡ್ರನ್ನ ತೊಗೊಂಡ್ರೆ ನಾವು ಬಾಡಿಗೆ ಅಷ್ಟೊಂದು ಹೆವಿ ಅನಿಸಲ್ಲ ಆ್ಯಂಡ್ ಕ್ವಿಕ್ ಅಬ್ಸಾರ್ಬ್ ಆಗುತ್ತೆ ಪ್ರೋಟೀನ್ ಪೌಡರ್ ಇದು ತೊಗೊಂಡ ತಕ್ಷಣ. ಸೊ ಪ್ರೋಟೀನ್ ಪೌಡ್ರ್ ತೊಗೊಳ್ಳೋದು ಇಂಪಾರ್ಟೆಂಟ್ ಸಹ, ಆ್ಯಂಡ್ ಪ್ರೋಟೀನ್ ಪೌಡ್ರ್ ಬೇಕೇ ಬೇಕಾ ಅನ್ನೋದು
ಬೇಕೇ ಬೇಕಂತ ಅನ್ನೋ ಕ್ವಶನ್ಗೆ ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳೋಕ್ಕೆ ಇಟ್ಸ್ ಡಿಪೆಂಡ್ ಅಪಾನ್ ಯುವರ್ ವೆಯ್ಟ್, ಲೈಕ್ ನಿಮ್ಮ ಒಂದು ಫುಡ್ ಹ್ಯಾಬಿಟ್ಸು ಅಥವಾ ನಿಮ್ಮ ಒಂದು ಫುಡ್ ರೂಟೀನ್ ಏನಿರುತ್ತೆ, ನಿಮ್ಮ ಒಂದು ಡೈಲಿ ನಿಮ್ಮ ಒಂದು ರೂಟೀನ್ ಏನಿರುತ್ತೆ ಫುಡ್ಡು ಅದಕ್ಕೆ ತಕ್ಕಂಗಿರುತ್ತೆ. ಅದಾದಮೇಲೆ ನಿಮ್ಮ ವೆಯ್ಟಿಗೆ ತಕ್ಕಂಗಿರುತ್ತೆ. ನಿಮಗೆ ತಿಂದಿರೋ ಫುಡ್ಡು ಡೈಜೆಸ್ಟ್ ಆಗ್ತಿಲ್ಲ ಅಷ್ಟೊಂದೆಲ್ಲ ಅಂತ ಅಂದರೆ ಪ್ರೋಟೀನ್ ಎಕ್ಸ್ಟ್ರಾ ಸಪ್ಲಿಮೆಂಟ್ ಹಾಕೋದ್ರಿಂದ ನಿಮಗೆ ಬರ್ಡನ್ ಏನಾಗುತ್ತೆ, ನಿಮಗೆ ಡೈಲಿ ಡೈಜೆಷನ್ದು ಅದು ಕಡಿಮೆ ಆಗುತ್ತೆ. ಆರ್ ಎಲ್ಸ್ ಇಟ್ ಈಸ್ ಫೈನ್. ಇಟ್ ಈಸ್ ಕಂಪ್ಲೀಟ್ಲಿ ಲೈಕ್ ನಿಮಗೆ ಬಿಟ್ಟಿದ್ದು. ನಿಮಗೆ ಯಾವ ರೀತಿ ನಿಮ್ಮ ಒಂದು ಡೈಲಿ ನಿಮ್ಮ ಫುಡ್ ಹ್ಯಾಬಿಟ್ಸ್ ಹೇಗೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು, ಅಥವಾ ನಿಮ್ಮ ಫುಡ್ ಹ್ಯಾಬಿಟ್ನ ಯಾವ ಥರ ನೀವು ಡಿಸೈನ್ ಮಾಡ್ಕೋತೀರ ಅದು ನಿಮಗೆ ಬಿಟ್ಟಿದ್ದು. ಸೊ ಇಟ್ಸ್ ಯುವರ್ ಚಾಯ್ಸ್. ಪ್ರೋಟೀನ್ ಪೌಡರ್ ತೊಗೊತೀರಾ ಇಲ್ವಾ ಅಂತ ಅನ್ನೋದು. ಈಗ ನಮ್ಮ ಬಿಗಿನರ್ಸ್ ಹುಡುಗರು ಬಹಳಷ್ಟು ಜನ ಹೇಳಿದ್ನಲ್ಲ ಹಾಗೆ ಪ್ರೋಟೀನ್ ಪೌಡ್ರು ತಿಂದರೆ ಮಾತ್ರ ನಾವು ಬಾಡಿ ಬಿಲ್ಡ್ ಮಾಡಲಿಕ್ಕಾಗೋದು. ಜಿಮ್ಗೆ ಹೋಗ್ತಿದ್ವಾ, ಓಕೆ ಪ್ರೋಟೀನ್ ಪೌಡ್ರ್ ತೊಗೊಳ್ಳೇಬೇಕು. ಜಿಮ್ಮಿಗೆ ಇವತ್ತು ಹೋಗಿ ಮೆಂಬರ್ಶಿಪ್ ತೊಗೊಳ್ತಿರ್ತಾರೆ, ಬಟ್ ಅದಕ್ಕೂ ಒಂದು ವಾರದ ಮುಂಚೆನೇ ಪ್ರೋಟೀನ್ ಪೌಡ್ರನ್ನ ತರಿಸಿ ಮನೇಲಿ ಇಟ್ಕೊಂಡಿರ್ತಾರೆ. ಸೊ ಆ ರೇಂಜಿಗೆ ಹುಚ್ಚರಾಗಿರ್ತಾರೆ ಹುಡುಗರು. ಪ್ರೋಟೀನ್ ಪೌಡ್ರ್ ಅಂದರೆ ಇಂಪಾರ್ಟೆಂಟ್, ಅಷ್ಟೊಂದು ಟೂ ಮಚ್ ಇಂಪಾರ್ಟೆಂಟ್ ಅಂತ. ನೋ, ಇಟ್ಸ್ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ನಾನು ಪ್ರೋಟೀನ್ ಪೌಡ್ರನ್ನ ಲೈಕ್ ಇಂಟೇಕ್ ಮಾಡೋಕ್ಕೆ ಶುರು ಮಾಡಿ ಒಂದು 5-6 ಮಂತ್ಸ್ ಆಗ್ತಿದೆ ಅಷ್ಟೇ. ಅದಕ್ಕೂ ಮುಂಚೆ ನಾನು ಪ್ರೋಟೀನ್ ಪೌಡ್ರ್ ತೊಗೊಂಡೂ ಇಲ್ಲ. ಕಾಲೇಜ್ ಟೈಮ್ಸಲ್ಲೆಲ್ಲ ನಾನು ಪ್ರೋಟೀನ್ ಪೌಡ್ರೇ ತೊಗೊಂಡಿಲ್ಲ. ನೀವು ಬೇಕಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಹೋಗಿ ನೀವು ನನ್ನ ಒಂದು ಫೋಟೋಸ್ನ ಸ್ಕ್ರಾಲ್ ಮಾಡಿದ್ರೆ ಇವಾಗಿಂತ ಬೆಟರ್ ಆಗಿತ್ತು ನನ್ನ ಫಿಸಿಕ್ಕು ಕಾಲೇಜ್ ಟೈಮ್ಸಲ್ಲಿ. ಲೈಕ್ ಆವಾಗೆಲ್ಲ ನಾನು ಪ್ರೋಟೀನ್ ಪೌಡ್ರನ್ನೇ ತೊಗೊಂಡಿಲ್ಲ. ವೈ ಬಿಕಾಸ್ ಅದು ಲೈಕ್ ಹೋಲ್ ಫುಡ್ಸಿಂದ ನನ್ನ ಒಂದು ಕಂಪ್ಲೀಟಾಗಿ ಏನು ಪ್ರೋಟೀನ್ ರಿಕ್ವೈರ್ಮೆಂಟ್ ಇರ್ತದೆ ಅದನ್ನ ಮಾಡ್ತಿದ್ದೆ. ಇವಾಗ ಸ್ವಲ್ಪ ನಾನೇ ಕುಕ್ ಮಾಡಬೇಕು, ಎಲ್ಲ ಕೆಲಸ ನಾನೇ ಮಾಡಬೇಕು ಅನ್ನೋ ಒಂದು ಸಿಚುವೇಶನ್ಸ್ ಬಂದಾಗ ಆ ಒಂದು ಪ್ರೋಟೀನ್ ರಿಕ್ವೈರ್ಮೆಂಟ್ನ ನಾನು ಹೋಲ್ ಫುಡ್ಸಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ಒಂದು ಸ್ಕೋಪ್ನ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ ನನ್ನ ರೂಟೀನಲ್ಲಿ. ಸೊ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಡಯಟ್. ಲೈಕ್ ನೀವು ಹೇಗೆ ನಿಮ್ಮ ಒಂದು ಇದನ್ನು ಫಾಲೋ ಮಾಡಬೇಕು ಅಂತಿದ್ದೀರಾ, ಅದನ್ನು ಕರೆಕ್ಟಾಗಿ ಅದ್ರದ್ದು ಬ್ಯಾಕ್ಗ್ರೌಂಡ್, ಲೈಕ್ ಅದ್ರ ಇಂಪಾರ್ಟೆನ್ಸ್ ಏನು, ಅದು ಸ್ಪೆಸಿಫಿಕಲಿ ನಾವು ಏನಕ್ಕೆ ಅದನ್ನು ರಿಯಲಿಸ್ಟಿಕ್ ಆಗಿ ನಮ್ಮ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊತಿದ್ದೀವಿ ಅಂತ ಅನ್ನೋದನ್ನ ರಿಸರ್ಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಇಟ್ಸ್ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಇಟ್, ಆರ್ ಇಫ್ ಯು ಡೋಂಟ್ ವಾಂಟ್ ಯು ಕ್ಯಾನ್ ಆ್ಯಡ್ ಇಟ್. ಲೈಕ್ ಯು ಕ್ಯಾನ್ ಆ್ಯಡ್ ಹೋಲ್ ಫುಡ್ಸ್. ಸೊ ಪಾಯಿಂಟ್ ನಂಬರ್ 1 ಇಸ್ ಓಕೆ. ಹೇಗೆ ಕನ್ಸ್ಯೂಮ್ ಮಾಡಬೇಕು ಅನ್ನೋದಕ್ಕಿಂತ ಎಷ್ಟು ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಅಗೇನ್ ಅಟ್ ದ ಸೇಮ್ ಟೈಮ್ ಈಗ ಬಂದ್ಬಿಟ್ಟು ದಿನ ಎಷ್ಟು ಎಗ್ಸ್ನ ತಿನ್ನಬೇಕು, ಅಥವಾ ದಿನ ಎಷ್ಟು ಚಿಕನ್ನ ತಿನ್ನಬೇಕು, ಅಥವಾ ದಿನ ಎಷ್ಟು ರೈಸ್ನ ತಿನ್ನಬೇಕು ಅನ್ನೋ ಥರ ಆಯಿತು. ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಇಂಡಿವಿಜುವಲ್ಸ್. ಪ್ರೋಟೀನ್ ರಿಕ್ವೈರ್ಮೆಂಟ್, ಲೈಕ್ ಪ್ರೋಟೀನ್ ಇಂಟೇಕ್ ಡೈಲಿ ಎಷ್ಟಿರಬೇಕು ಅಂತ ಅನ್ನೋದು ಎವ್ರಿ ಸಿಂಗಲ್ ಪರ್ಸನ್ಸ್ದು ಲೈಕ್ ಅವರ ಪ್ರಿಯಾರಿಟೀಸ್ ಅಥವಾ ಅವರ ಒಂದು ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ಮೆಂಟ್ಗೆ ತಕ್ಕಂಗೆ ಇರುತ್ತೆ. ಈಗ ನಾನು ಡೈಲಿ 1 ಸ್ಕೂಪ್ ತೊಗೊತೀನಿ, ಮಿಕ್ಕಿದ್ದೆಲ್ಲ ಹೋಲ್ ಫುಡ್ಸಲ್ಲಿ ನಾನು ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಬ್ಬ ಬರ್ತಾನೆ, ಅವನಿಗೆ ಹೋಲ್ ಫುಡ್ಸಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತಿರಲ್ಲ, ಸೊ ಅವ್ನು 2 ಸ್ಕೂಪ್ ತೊಗೊತಿದ್ದಾನೆ ಅಂತಂದರೆ ಇಟ್ಸ್ ಓಕೆ, ಅವ್ನು ತೊಗೊಬೋದು. ಬಟ್ ಒಂದು ಥಿಂಗ್ನ ನಾನು ಸಜೆಸ್ಟ್ ಮಾಡೋದೇನೆಂದರೆ ಕಂಪ್ಲೀಟಾಗಿ ಲೈಕ್ ಮೋರ್ ದ್ಯಾನ್ 2-3, ಲೈಕ್ ನೀವು ಬಿಗಿನರ್ ಆಗಿರ್ತೀರಾ ಆ್ಯಂಡ್ ವೆಯ್ಟ್ ಕಡಿಮೆನೂ ಇರುತ್ತೆ ನಿಮ್ಮದು, ನೀವು ಹೋಲ್ ಫುಡ್ಸಲ್ಲೇ ಕವರ್ ಮಾಡ್ಬೋದಾಗಿರುತ್ತೆ. ಬಟ್ ನೀವು ಪ್ರೋಟೀನ್ ಪೌಡ್ರ್ ಮೇಲೆ ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಆಗಿ ಬಿಗಿನಿಂಗಿಂದಲೇ 3 ಸ್ಕೂಪು, ಮೋರ್ ದ್ಯಾನ್ 3 ಸ್ಕೂಪ್ ಎಲ್ಲ ತೊಗೊಳ್ಳೋದು ಲೈಕ್ ಇಟ್ಸ್ ನಾಟ್ ಗುಡ್. ಇಟ್ಸ್ ನಾಟ್ ಗುಡ್ ಮೀನ್ಸ್ ನೀವು ಹೋಲ್ ಫುಡ್ಸ್ನ ಲೈಕ್ ನೀವು ಹೇಗೆ ಹೋದ್ರೆ ನೀವು ಕಂಪ್ಲೀಟಾಗಿ ಡ್ರಿಂಕಬಲ್ ಜ್ಯೂಸ್ನ ಕುಡಿತಾನೆ ಇರಿ, ಲೈಕ್ ಮಾರ್ನಿಂಗ್ ಟು ಈವ್ನಿಂಗ್. ಯು ವೋಂಟ್ ಗೆಟ್ ಆ್ಯಸ್ ಮಚ್ ಆಫ್ ಎನರ್ಜಿ. ಈ ಒಂದು ಹಾರ್ಡ್ ಫುಡ್ ಏನಿರುತ್ತೆ, ನಿಮ್ಮ ಒಂದು ಏನು ಲೈಕ್ ಹೋಲ್ ಫುಡ್ಸ್ ಇರುತ್ತಲ್ಲ, ಆ ಫುಡ್ಸ್ ತಿನ್ನೋದು ಕಂಪ್ಯಾರಿಟಿವ್ಲಿ ಹೋಲ್ ಫುಡ್ಸಿಗೆ ಕಂಪೇರ್ ಮಾಡಿದರೆ ನೀವು ಎಷ್ಟೇ ಲೈಕ್ ಎನರ್ಜೆಟಿಕ್ ಆಗಿರೋ ಡ್ರಿಂಕ್ಸ್ನ ಕುಡಿದು, ಲೈಕ್ ಜ್ಯೂಸಸ್ನ ಡ್ರಿಂಕ್ಸ್ನ ಏನೇ ಕುಡಿದ್ರೂ ನಿಮಗೆ ಎನರ್ಜಿ ಫೀಲ್ ಆಗಲ್ಲ. ಅಷ್ಟೊಂದು ಹಾರ್ಡ್ ಫುಡ್ನ ತಿಂದು ಬರೋ ಅಷ್ಟು ಎನರ್ಜಿ. ಸೊ ಹಾಗೆಯೇ ನಿಮಗೆ ಹಾರ್ಡ್ ಫುಡ್ ತಿಂದು ಹೋಲ್ ಫುಡ್ಸ್ನ, ಅದರಲ್ಲಿ ಪ್ರೋಟೀನ್ನ ಕನ್ಸ್ಯೂಮ್ ಮಾಡೋದು ಕಂಪೇರ್ ಮಾಡಿದ್ರೆ ಲೈಕ್ ಮ್ಯಾಕ್ಸ್ ಟು ಮ್ಯಾಕ್ಸ್ 3 to 4 ಸ್ಕೂಪ್ ಆಫ್ ಪ್ರೋಟೀನ್ ಪೌಡರ್ ನೀವು ತೊಗೊಂಡು ನಿಮ್ಮ ಒಂದು ಪ್ರೋಟೀನ್ ರಿಕ್ವೈರ್ಮೆಂಟ್ನ ಕಂಪ್ಲೀಟ್ ಮಾಡುವಾಗ ಕಂಪ್ಯಾರಿಟಿವ್ಲಿ ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಹೋಲ್ ಫುಡ್ಸಲ್ಲಿ ಸಿಗೋ ಥರ ನಿಮ್ಮ ಒಂದು ಪ್ರೋಟೀನ್ ಪೌಡ್ರಲ್ಲಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪ್ರೋಟೀನ್ ಪೌಡ್ರು ಸರಿ ಇಲ್ಲ, ಇಟ್ಸ್ ನಾಟ್ ಗುಡ್ ಫಾರ್ ಯು, ಅಥವಾ ಇಟ್ಸ್ ನಾಟ್ ಆ್ಯಸ್ ಎಫೆಕ್ಟಿವ್ ಆ್ಯಸ್ ಹೋಲ್ ಫುಡ್ಸ್ ಅಂತಲೂ ಹೇಳ್ತಿಲ್ಲ. ಇಟ್ಸ್ ಎಫೆಕ್ಟಿವ್ ಆ್ಯಸ್ ಹೋಲ್ ಫುಡ್ಸ್, ಬಟ್ ದ ಥಿಂಗ್ ಇಸ್ ಲೈಕ್ ಡೋಂಟ್ ಗೋ ಟು ಫಾರ್, ಜಾಸ್ತಿ ತೊಗೊಳ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಲೈಕ್ ಟ್ರೈ ಮಾಡಿ ಎಷ್ಟಾಗುತ್ತೆ ಅಷ್ಟು ಹೋಲ್ ಫುಡ್ಸಿಂದ ನಿಮ್ಮ ಒಂದು ಪ್ರೋಟೀನ್ ರಿಕ್ವೈರ್ಮೆಂಟ್ನ ಕಂಪ್ಲೀಟ್ ಮಾಡಲಿಕ್ಕೆ. ಆಗಿಲ್ಲ ಅಂತ ಅನ್ನುವಾಗ 1 or else 2 ಸ್ಕೂಪ್ನ ಟ್ರೈ ಮಾಡಿ. ಬಿಗಿನರ್ಸ್ ಡೋಂಟ್ ಗೋ ಫಾರ್ 3-4 ಆ್ಯಂಡ್ ಆಲ್. ಸೊ
ಪ್ರೋಟೀನ್ ಪ್ರೋಟೀನ್ನ ಎಷ್ಟು ತೊಗೊಬೇಕು ದಿನಕ್ಕೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಆ್ಯಂಡ್ ಅಗೇನ್ ಪ್ರೋಟೀನ್ ಅಂದರೆ ಏನು, ಪ್ರೋಟೀನ್ ಯಾಕೆ ಬೇಕು ನಮಗೆ ಅಂತ ಬಗ್ಗೆ ಮಾತಾಡಿದ್ವಿ. ಆ್ಯಂಡ್ ಅಗೇನ್ ಪ್ರೋಟೀನ್ ಎಷ್ಟು ಬೇಕು ಅಂತ ಗೊತ್ತಾಯಿತು, ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕಂತ ದಿನಕ್ಕೆ, ಯಾವಾಗ ತೊಗೋಬೇಕು ಅನ್ನೋದು ಒಂದು ಕ್ವಶನ್ ಇರುತ್ತೆ ಹುಡುಗರಿಗೆ. ಮಾರ್ನಿಂಗ್ ತೊಗೋಬೇಕಾ ಅಥವಾ ವರ್ಕೌಟ್ಗೂ ಮುಂಚೆ ತೊಗೊಬೇಕಾ? ಕೆಲವೊಬ್ರು ಹೇಳ್ತಾರೆ ಜಿಮ್ಮಲ್ಲೆಲ್ಲ ವರ್ಕೌಟ್ ಮುಗಿದ ತಕ್ಷಣ ಸ್ಪಾಟಲ್ಲಿ ತೊಗೊಬೇಕು, ಲೈಕ್ ಹಾಗೆ ಅಬ್ಸರ್ವ್ ಆಗಿಬಿಡುತ್ತೆ ಬಾಡಿಗೆ, ಹಾಗೆ ಮಸಲ್ ರಿಕವರಿಗೆ ಹೆಲ್ಪ್ ಆಗುತ್ತೆ ಅಂತ. ಲೈಕ್ ಅದಕ್ಕೋಸ್ಕರ ಭಾಳಷ್ಟು ನಾನು ನೋಡಿದ್ದೀನಿ, ಪ್ರೋಟೀನ್ನ ಬಾಟಲೇ ಫಿಲ್ ಮಾಡ್ಕೊಂಡು ಬಂದಿರ್ತಾರೆ. ಲೈಕ್ ಆ್ಯಸ್ ಸೂನ್ ಆಸ್ ದ ಕಂಪ್ಲೀಟ್ ದ ವರ್ಕೌಟ್ ದೆ ವಿಲ್ ಡ್ರಿಂಕ್ ಇಟ್. And I have seen gym coaches also suggesting some things like that. It's not like that. ನೀವು ಪ್ರೋಟೀನ್ ಪೌಡ್ರನ್ನ ಯಾವ ಟೈಮಲ್ಲಿ ಬೇಕಾದರೂ ಕನ್ಸ್ಯೂಮ್ ಮಾಡ್ಬೋದು. ಲೈಕ್ ಎನಿ ಟೈಮ್ ಯು ವಾಂಟ್. ಇಟ್ಸ್ ಯುವರ್ ಕನ್ವೀನಿಯನ್ಸ್. ಮಾರ್ನಿಂಗ್ ಅಥವಾ ಈವ್ನಿಂಗು ಅಥವಾ ಆಫ್ಟರ್ ಡಿನ್ನರ್ ಆದಮೇಲೆ ನೀವು ಒಂದು ಡೆಸರ್ಟ್ ರೀತಿ ಯಾವ್ದಾದ್ರು ಒಂದು ಶೇಕ್ ಮಾಡಿ, ಫ್ರೂಟ್ ಶೇಕ್ ಮಾಡಿ ಅದ್ರ ಜೊತೆ ಪ್ರೋಟೀನ್ ಪೌಡ್ರ್ ಮಿಕ್ಸ್ ಮಾಡಿ ಕುಡಿದ್ರೂ ಇಟ್ಸ್ ಬೆಟರ್ ಫಾರ್ ಯು. ಬಟ್ ನೀವು ಪ್ರೋಟೀನ್ನ ನೀವು ಹೇಗೆ ತೊಗೊಬೇಕು ಅಂತಂದರೆ, ಲೈಕ್ ಒಂದೇ ಸತಿ, ಈಗ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಟು ಈವ್ನಿಂಗ್ ತನಕ ಯಾವುದೇ ಒಂದು ಪ್ರೋಟೀನ್ ಫುಡ್ ತೊಗೊಂಡಿಲ್ಲ, ಒಂದೇ ಸತಿ ನಾವು ಏನು 100 to 120 ಗ್ರಾಮ್ಸ್ ಪ್ರೋಟೀನ್ ಇದೆ, ನನ್ನ ಎಕ್ಸಾಂಪಲ್ ತೊಗೊಂಡು ಹೇಳ್ತಿದ್ದೀನಿ. ಆ ಕಂಪ್ಲೀಟ್ ಪ್ರೋಟೀನ ಒಂದೇ ಸತಿ ನೈಟಲ್ಲಿ ಪುಷ್ ಮಾಡೋದಲ್ಲ. ಲೈಕ್ ಒಂದೇ ಸತಿ ಹೈ ಪ್ರೋಟೀನ್, ಲೈಕ್ ಕಂಪ್ಲೀಟ್ 100 to 120 ಗ್ರಾಮ್ಸ್ ಆಫ್ ಪ್ರೋಟೀನ್ ಒಂದೇ ಸತಿ ತಿನ್ನೋದಲ್ಲ. ಸೊ ನಿಮ್ಮ ಒಂದು 3 or ಎಷ್ಟು ಮೀಲ್ಸ್ ಇರುತ್ತೆ, 3 meals or 4 meals, ಲೈಕ್ ಡಿಸ್ಕ್ರೀಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ. ಲೈಕ್ ಎಲ್ಲ ಮೀಲಲ್ಲೂ ಪ್ರೋಟೀನ್ ಕಂಟೆಂಟ್, ನಾಟ್ ಓನ್ಲಿ ಪ್ರೋಟೀನ್ ಕಂಟೆಂಟು, ಕಾರ್ಬ್ ಕಂಟೆಂಟು, ಪ್ರೋಟೀನ್ ಕಂಟೆಂಟ್ ಆ್ಯಂಡ್ ಸಮ್ ಫ್ಯಾಟ್ ಕಂಟೆಂಟ್, ಈ ರೀತಿ ಇರೋ ರೀತಿ ನಿಮ್ಮ ಒಂದು ಡೈಲಿ ಫುಡ್ ಹ್ಯಾಬಿಟ್ಸ್ನ ಲೈಕ್ ನೀವು ಡಿಸೈನ್ ಅಥವಾ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಎಕ್ಸಾಕ್ಟ್ಲಿ ಪ್ರೋಟೀನ್ ಪೌಡರ್ ಅಂತ ಬರುವಾಗ ಇಟ್ಸ್ ಓಕೆ, ಯಾವ ಟೈಮಲ್ಲಿ ಆದರೂ ತಗೋಬೋದು. ಬಟ್ ಪ್ರೀ ವರ್ಕೌಟ್ ಅಂತ ಲೈಕ್ ವರ್ಕೌಟ್ಗೂ ಮುಂಚೆ ತೊಗೊಂಡು ಹೋದ್ರೂ ಬೆಟರ್ ಆಗಿರುತ್ತೆ. ಆ್ಯಂಡ್ ವರ್ಕೌಟ್ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಲೈಕ್ ನೀವು ಏನು ರೆಸ್ಟ್ ಮಾಡ್ತೀರಾ, ಈಗ ಫಾರ್ ಎಕ್ಸಾಂಪಲ್ ಇವತ್ತು ಸಂಜೆ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀರಿ, ಇವಾಗ ತೊಗೊಂಡ್ರೂ ಸೇಮ್ ಎಫೆಕ್ಟ್ ಇರುತ್ತೆ. ಸಂಜೆ ಲೈಕ್ ಮನೆಗೆ ಹೋಗಿ ಮಲ್ಗಳ್ಬೇಕಾದ್ರೆ ತೊಗೊಂಡೋದ್ರೂ ಸೇಮ್ ಎಫೆಕ್ಟ್ ಇರುತ್ತೆ. ಬಟ್ ವರ್ಕೌಟ್ ಮುಗಿಸಿ ಯಾವ ಟೈಮಲ್ಲಿ ಬೇಕಾದರೂ, ಲೈಕ್ ವರ್ಕೌಟ್ ಮುಗಿಸಿದ ಮೇಲೆ ಆ ಡೇ ಎಂಡ್ ಆಗೋ ತನಕ ಯಾವಾಗ ಬೇಕಾದರೂ ತೊಗೊಂಡಾಗ ಏನಾಗುತ್ತೆ ಅಂತಂದರೆ, ನಿಮ್ಮ ಲೈಕ್ ವರ್ಕೌಟ್ ಮಾಡಿ ಏನು ನಿಮ್ಮ ಮಸಲಲ್ಲಿ ಫೆಟಿಗ್ ಇರುತ್ತೆ ಮತ್ತು ಮಸಲ್ ಟಿಶ್ಯೂಸ್ ಎಲ್ಲ ಬ್ರೇಕ್ ಆಗಿರುತ್ತಲ್ಲ, ಆ ಒಂದು ರಿಪೇರಿಂಗ್ ಕೆಲಸ ಮತ್ತು ಹೀಲಿಂಗ್ ಕೆಲಸ ಯಾವಾಗ ಶುರು ಆಗೋದು ಅಂದರೆ, ನಿಮ್ಮ ಬಾಡಿ ರೆಸ್ಟ್ ಮಾಡ್ತಾ ಅದ್ರ ಜೊತೆ ನೀವು ಹೈಯೆಸ್ಟ್ ಪ್ರೋಟೀನ್ ಸಪ್ಲೈ ಮಾಡಬೇಕಾದ್ರೆ ನಿಮ್ಮ ಬಾಡಿಗೆ ಆ ಒಂದು ಪ್ರೋಟೀನ್ ಇಟ್ಕೊಂಡು ನಿಮ್ಮ ಬಾಡಿ ಹೀಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಟು ಡೂ ದ್ಯಾಟ್ ಪ್ರೋಟೀನ್ ಈಸ್ ರಿಕ್ವೈರ್ಡ್. ಸೊ ಬಿಗಿನಿಂಗ್ ಬೆಳಗ್ಗೆ ನೀವು ಪೌಡ್ರ್ ಫಾರ್ಮಲ್ಲಿ ಲೈಕ್ ಪ್ರೋಟೀನ್ ಪೌಡ್ರನ್ನ ತೊಗೊಂಡು ನೈಟ್ ಲೈಕ್ ಹೋಲ್ ಫುಡ್ಸ್ನ ತಿನ್ನೋದಕ್ಕಿಂತ, ಲೈಕ್ ಇಮ್ಯಾಜಿನ್ ಮಾಡಿ ನೈಟ್ ಹೋಲ್ ಫುಡ್ಸ್ ತಿಂತಂದರೆ ಅದನ್ನ ಡೈಜೆಸ್ಟ್ ಮಾಡಿ ಅದರಿಂದ ಅಬ್ಸರ್ವ್ ಮಾಡಲಿಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಪ್ರೊಸೆಸ್ಸು. ಇಟ್ಸ್ ಓಕೆ ಆಗುತ್ತೆ, ಬಟ್ ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ಆಫ್ಟರ್ ವರ್ಕಿಂಗ್ ಔಟ್ ಇಫ್ ಯು ಡ್ರಿಂಕ್ ಪ್ರೋಟೀನ್ ಶೇಕ್, ನಾಟ್ ಓನ್ಲಿ ಲೈಕ್ ಐ ಆಮ್ ನಾಟ್ ಟೆಲಿಂಗ್ ಯು ದಟ್ ರೈಟ್ ಆಫ್ಟರ್ ಯುವರ್ ವರ್ಕೌಟ್ ಕುಡಿಬೇಕಂತ ಸ್ಪೆಸಿಫಿಕ್ ಆಗಿ ಅಂತ ನಾನು ಸ್ಟ್ರೆಸ್ ಮಾಡಿ ಹೇಳ್ತಿಲ್ಲ. ಯಾವಾಗ ಬೇಕಾದರೂ ಕುಡಿಬೋದು. ಆಫ್ಟರ್ ಯುವರ್ ವರ್ಕೌಟ್ ಮನೆಗೆ ಹೋಗಬೇಕಾದ್ರೂ ಅಥವಾ ನೈಟ್ ಮಲಗಬೇಕಾದ್ರೂ ಒಂದು ಶೇಕ್ ಕುಡಿದ್ರೆ ಏನಾಗುತ್ತೆ ಅಂತಂದರೆ, ಪೌಡ್ರ್ ಫಾರ್ಮಲ್ಲಿರೋದು ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ. ಕ್ವಿಕ್ಕಾಗಿ ಅಂದರೆ ಲೈಕ್ ಅದಕ್ಕೋಸ್ಕರ ನಾವು ಕುಡಿತಿರೋದು, ಸಪ್ಲಿಮೆಂಟ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿರೋದು. ಕಂಪ್ಲೀಟಾಗಿ ಅದರಲ್ಲಿ ಎಕ್ಸ್ಟ್ರಾ ಲೈಕ್ ಕಾರ್ಬೋಹೈಡ್ರೇಟ್ಸ್ ಆಗಲಿ, ನಮ್ಮ ಫ್ಯಾಟ್ ಕಂಟೆಂಟ್ ಆಗಲಿ ಯಾವುದೂ ಇರಲ್ಲ. ಸೊ ಕಂಪ್ಲೀಟ್ಲಿ ರಿಚ್ ಇನ್ ಪ್ರೋಟೀನ್ ಕಂಟೆಂಟ್ ಆಗಿರೋದ್ರಿಂದ ನಮ್ಮ ಪ್ರೋಟೀನ್ ಪೌಡ್ರು ಬೇಗ ಅಬ್ಸರ್ವ್ ಆಗುತ್ತೆ. ಆ್ಯಂಡ್ ವಾಟ್ರ್ ಇನ್ನೊಂದು ಮೈಂಡಲ್ಲಿ ಇಟ್ಕೋಬೇಕು, ಇದು ನಮ್ಮ ಮುಂಚೆ ಸಹ ಹೇಳಿದ್ದೀನಿ, ಪ್ರೋಟೀನ್ ಪೌಡ್ರ್ ಕುಡಿಬೇಕಾದ್ರೆ ನಾವು ಮಿಲ್ಕ್ ಜೊತೆ ಮಿಕ್ಸ್ ಮಾಡದೆ ಕುಡೀರಿ. ಮಿಕ್ಸ್ ಮಾಡದೆ ವಾಟ್ರಲ್ಲಿ ಕುಡೀರಿ ಅಂತ ಹೇಳಿದ್ದೀನಿ. ಯಾಕೆ ಅಂತಂದರೆ, ನಾವು ಆಲ್ಮೋಸ್ಟ್ ಪ್ರೋಟೀನ್ ಪೌಡ್ರನ್ನ ಕನ್ಸ್ಯೂಮ್ ಮಾಡಬೇಕು ಅಂತ ರೀಸನ್ ಬರದೆ ಕ್ವಿಕ್ ಅಬ್ಸಾರ್ಪ್ಷನ್ ಆಗಲಿ ಅಂತ, ಈಸಿ ಆಗಲಿ ಅಂತ ಡೈಜೆಸ್ಟ್ ಮಾಡ್ಕೊಳ್ಳಿ ಅಂತ. ನೀವು ಮತ್ತೆ ಆ ಮಿಲ್ಕ್ನ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಅದು ಇದಿರುತ್ತೆ, ಅದ್ರದ್ದು ಕೆಮಿಕಲ್ ಕಾಂಪೌಂಡ್ ಆಗಲಿ ಅಥವಾ ಒಂದು ಏನಿರುತ್ತೆ, ಲೈಕ್ ಐ ಥಿಂಕ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ನನಗೆ ಸಡನ್ನಾಗಿ ವರ್ಡ್ ಬರ್ತಿಲ್ಲ. ನಾವು ಮಿಲ್ಕ್ ಜೊತೆ ಮಿಕ್ಸ್ ಮಾಡಬೇಕಾದ್ರೆ ಅದು ಹೆವಿ ಫುಡ್ ಆಗುತ್ತೆ. ಅದನ್ನ ಬ್ರೇಕ್ ಡೌನ್ ಮಾಡಲಿಕ್ಕೆ ಮತ್ತೆ ಅದು ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ. ಸೊ ನಾವು ಕುಡಿತಿರೋದೇ ಬೇಗ ಕ್ವಿಕ್ಕಾಗಿ ಅಬ್ಸರ್ವ್ ಆಗಿ ಹೀಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಲಿ ಅಂತ. ಸೊ ನೀವು ಮಿಲ್ಕ್ ಜೊತೆ ಮಿಕ್ಸ್ ಮಾಡಿದ್ರೆ ಸೇಮ್ ಹೋಲ್ ಫುಡ್ಸ್ ತೊಗೊಂಡು ಹೇಗೆ ಅದು ಹೀಲ್ ಆಗಲಿಕ್ಕೆ ಎಕ್ಸ್ಟ್ರಾ ಟೈಮ್ ತೊಗೊಳ್ತಿತ್ತು, ಡೈಜೆಸ್ಟ್ ಆಗಿ ಮತ್ತೆ ಅದು ಅಬ್ಸರ್ಪ್ಷನ್ಗೆ ಟೈಮ್ ತೊಗೊಳ್ತಿತ್ತು, ಅದೇ ರೀತಿ ಮಿಲ್ಕ್ ಜೊತೆ ಮಿಕ್ಸ್ ಮಾಡುವಾಗಲೂ ಆಗುತ್ತೆ. ವೆರಿ ಬೆಸ್ಟ್ ಥಿಂಗ್, ಮಿಕ್ಸ್ ಇಟ್ ವಿತ್ ವಾಟರ್. ಸ್ವಲ್ಪ ನೀವು ಬೇರೆ ಯಾವುದಾದ್ರೂ ಚಾಕ್ಲೇಟ್ ಫ್ಲೇವರ್ ಅಥವಾ ಅದ ವೆರೈಟೀಸ್ ಆಫ್ ಫ್ಲೇವರ್ ಕುಡಿದ್ರೆ ಸ್ವಲ್ಪ ಲೈಕ್ ಅಷ್ಟೊಂದು ಟೇಸ್ಟಿಯಾಗಿ ಇಲ್ಲದೆ ಇರ್ಬೋದು. ನಾನು ಮ್ಯಾಂಗೋ ಫ್ಲೇವರ್ ಟ್ರೈ ಮಾಡ್ತಿದ್ದೀನಿ, ಅದು ಚೆನ್ನಾಗಿರುತ್ತೆ, ಅದನ್ನು ಟ್ರೈ ಮಾಡಿ. ವಾಟರ್ ಜೊತೆ ಮಿಕ್ಸ್ ಮಾಡಿ ಕುಡಿಯುವಾಗ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಹೀಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಒಂದು ಲೈಕ್
ಜಸ್ಟ್ ಒಂದೇ ಒಂದು ಸ್ಕೂಪ್ ಅಥವಾ ಎರಡೆರಡು ಸ್ಕೂಪ್ ಕುಡಿಯೋದ್ರಿಂದ ನಿಮ್ಗೆ ಕಂಪ್ಲೀಟಾಗಿ ಲೈಕ್ ನಿಮ್ಮ ಮಸಲ್ ರಿಪೇರ್ ಆಗಿ ರಿಕವರ್ ಆಗುತ್ತೆ ಅಂತಲ್ಲ. ಮೇಯ್ನಾಗಿ ಅಟ್ ದ ಎಂಡ್ ಆಫ್ ದ ಡೇ ವಾಟ್ ಮ್ಯಾಟರ್ಸ್ ಇಸ್ ಮಾರ್ನಿಂಗ್ ಟು ಈವ್ನಿಂಗ್ ಏನು ತಿಂದಿದ್ದೀರಾ ಆ ಒಂದು ಕಂಪ್ಲೀಟ್ ಫುಡ್ಡಲ್ಲಿ ಹೋಲ್ ಏನು ನಿಮ್ಮ ಒಂದು 3 to 4 ಮೀಲ್ಸ್ ಇರುತ್ತೆ, ಅದರಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ಆದಷ್ಟು ಪ್ರೋಟೀನ್ನ ಕನ್ಸ್ಯೂಮ್ ಮಾಡಿದ್ದೀರಾ, ಫ್ಯಾಟ್ನ ಕನ್ಸ್ಯೂಮ್ ಮಾಡಿದ್ದೀರಾ, ಲೈಕ್ ಆಲ್ ಆಫ್ ದೀಸ್ ಮ್ಯಾಕ್ರೋನ್ಯೂಟ್ರಿಯನ್ಸ್ ಹೇಳಿರ್ತೀನಿ ಗೊತ್ತಲ್ವಾ, ಲೈಕ್ ಪ್ರೋಟೀನು, ಫ್ಯಾಟು, ಕಾರ್ಬೋಹೈಡ್ರೇಟ್ಸ್ ಅಂತ ಇದಿಷ್ಟನ್ನ ಕನ್ಸ್ಯೂಮ್ ಮಾಡಿದ್ದೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇಫ್ ಯು ಹ್ಯಾವ್ ನಾಟ್ ಲೈಕ್ ಇಫ್ ಯು ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ಆಲ್ ದೀಸ್ 3 ಥಿಂಗ್ಸ್, ಯು ವಿಲ್ ಬಿ ಲ್ಯಾಕಿಂಗ್ ಯುವರ್ ಗ್ರೋತ್. ನಿಮ್ಮ ಒಂದು ಗ್ರೋತಲ್ಲಿ ನಿಮ್ಮ ಒಂದು ವಾಟ್ ಎವರ್ ಡ್ರೀಮ್ಸ್ ಆಗಲಿ ಗೋಲ್ಸ್ ಆಗಲಿ ನೀವೇನು ಇದು ಮಾಡಿ ಚೇಸ್ ಮಾಡ್ತಿರ್ತೀರ ಅದನ್ನ ರೀಚ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಸೊ keep all these things in mind. Number one, don't think of this protein powder as a like some super realistic ಒಂಥರ ಲೈಕ್ ಸೂಪರ್ ಫುಡ್ ಅಂತ ನೀವು ಎಕ್ಸ್ಟ್ರಾ ಇಮ್ಯಾಜಿನೇಷನ್ ಏನು ಮಾಡ್ಕೋಬೇಡಿ. ಇಟ್ಸ್ ಜಸ್ಟ್ ಆ ಪ್ರೋಟೀನ್ ಸೋರ್ಸ್ ಅಷ್ಟೇ. ನಾರ್ಮಲ್ ನಿಮ್ಮ ಏನು ಹೋಲ್ ಫುಡ್ಸ್ ತೊಗೊತೀರಾ ಅದೇ ಥರ ಒಂದು ಪ್ರೋಟೀನ್ ಸೋರ್ಸ್ ಅಷ್ಟೇ. ಆ್ಯಂಡ್ ಅಗೇನ್ ಇಟ್ಸ್ ಲೈಕ್ ದಿನದಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ಇದನ್ನು ತಿನ್ಬೋದು, ಎಷ್ಟು ಅಮೌಂಟ್ ಬೇಕಾದರೂ ನೀವು ಕುಡಿಬೋದು. ಬಿಗಿನರ್ಸ್ ಆಗಿರೋದ್ರಿಂದ ನೀವು ಲೈಕ್ 1 ಸ್ಕೂಪ್ ಅಥವಾ 2 ಸ್ಕೂಪಿಂದ ಸ್ಟಾರ್ಟ್ ಮಾಡೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಡೋಂಟ್ ಟೇಕ್ ಆಲ್ ಆಫ್ ಯುವರ್ ಪ್ರೋಟೀನ್ ರಿಕ್ವೈರ್ಮೆಂಟ್ ಫ್ರಮ್ ಪ್ರೋಟೀನ್ ಪೌಡರ್ ಇಟ್ ಸೆಲ್ಫ್. ಓಕೆನಾ? ಈ ಪಾಯಿಂಟ್ ಆದಮೇಲೆ 4ನೇ ಪಾಯಿಂಟು ಯಾವ ಟೈಮಲ್ಲಿ ತೊಗೋಬೇಕು ಅಂತ ಹೇಳಿದೆ. ಲೈಕ್ ವೆನೆವರ್ ಇಟ್ ಈಸ್ ಕಂಫರ್ಟಬಲ್ ಫಾರ್ ಯು, ಬಟ್ ಇಟ್ ಈಸ್ ವೆರಿ ಬೆಸ್ಟ್ ಟು ಟೇಕ್ ಆಫ್ಟರ್ ದ ವರ್ಕೌಟ್, ಲೈಕ್ ನಾಟ್ ರೈಟ್ ಆಫ್ಟರ್ ದ ವರ್ಕೌಟ್ ಮುಗಿಸಿ ಯಾವ ಟೈಮಲ್ಲಿ ಬೇಕಾದರೂ ನೀವು ಆ ಡೇನ ಏನು ಮಾಡಬೇಕಾದ್ರೆ ನೀವು ತೊಗೋಬೋದು. ಅದರಿಂದ ನಿಮ್ಮ ಒಂದು ಅಬ್ಸಾರ್ಪ್ಷನ್ ಕ್ವಿಕ್ ಆಗಿರುತ್ತೆ, ಪ್ರೋಟೀನ್ ಅಬ್ಸಾರ್ಪ್ಷನ್ ಬಾಡಿಲಿ, ಆ್ಯಂಡ್ ಆ ಒಂದು ಮಸಲ್ ರಿಪೇರಿಂಗು ಮತ್ತು ಮಸಲ್ ಬಿಲ್ಡಿಂಗ್ ಪ್ರೊಸೆಸ್ಸು ಬೂಸ್ಟಪ್ ಆಗುತ್ತೆ, ಎಫೆಕ್ಟಿವ್ ಆಗಿರುತ್ತೆ. ದಟ್ಸ್ ಆಲ್. ಐ ಹೋಪ್ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಿಮ್ಮ ಒಂದು ಡೌಟ್ಸ್ ಅಥವಾ ನಿಮ್ಮ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಅನ್ಕೊತೀನಿ. ಲೈಕ್ ಇಫ್ ಯು ಗೈಸ್ ಹ್ಯಾವ್ more ಕ್ವಶನ್ಸ್ ಆನ್ ದಿಸ್, ಕಮೆಂಟ್ ಮಾಡಿ ಮಾತಾಡೋಣ. ಯಾಕೋ ಭಾಳ ಗ್ಯಾಪ್ ಆಗ್ತಿರೋದು ರೀಸನ್ನಿಂದಾಗಿ ನನಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಲೈಕ್ ಸ್ವಲ್ಪ ಐ ಡೋಂಟ್ ನೋ, ಐ ಶುಡ್ ವರ್ಕ್ ಅಪಾನ್ ದಿಸ್. ಲೈಕ್ ಎಷ್ಟು ಫ್ಲೂಯೆನ್ಸಿ ಬರ್ತಿತ್ತು ಮುಂಚೆ ಅಷ್ಟು ಫ್ಲೂಯೆನ್ಸಿ ಈಗ ಬರ್ತಿಲ್ಲ, ಸ್ವಲ್ಪ ಐ ಡೋಂಟ್ ನೋ, ಸ್ವಲ್ಪ ಹಿಡಿದು ಬರ್ತಿದೆ. ಐ ವರ್ಕ್ ಆನ್ ದಿಸ್. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿರಬೇಕಾದ್ರೆ ಬ್ರೇಕ್ ತೊಗೋಬಾರ್ದು ಜಾಸ್ತಿ ಅಂತ. ಆಫ್ ಟ್ರ್ಯಾಕ್ ಆಗಿದೆ ಮತ್ತು ಐ ಆಮ್ ಟ್ರೈಂಗ್ ಟು ಗೆಟ್ ಆನ್ ದಿ ಟ್ರ್ಯಾಕ್. ಅಷ್ಟೇ ಇವತ್ತಿಗೆ ಮಾತಾಡ್ಬೇಕು ಅಂದ್ಕೊಂಡಿದ್ದೆಲ್ಲ ಮಾತಾಡಿದ್ದೀನಿ. ಐ ವಿಲ್ ಗೆಟ್ ಬ್ಯಾಕ್ ಟು ಯು ಗೈಸ್ ವಿತ್ ಅನದರ್ ಟಾಪಿಕ್. ವಿಲ್ ಡಿಸ್ಕಸ್ ಮೋರ್ ಆನ್ ಇಂಟ್ರೆಸ್ಟಿಂಗ್, ಲೈಕ್ ಈ ಥರ ಭಾಳಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಲೈಕ್ ನಮಗೆ ಆ್ಯಕ್ಚುಯಲ್ ಲೈಫಲ್ಲಿ ಯೂಸ್ ಆಗುವಂಥ ಟಾಪಿಕ್ಸ್ ಬಗ್ಗೆ ಮಾತಾಡಬೇಕು. ಭಾಳಷ್ಟು ಯೂಟ್ಯೂಬರ್ಸ್ನ ಅಥವಾ ಒಂದು ಕಂಟೆಂಟ್ ಕ್ರಿಯೇಟರ್ಸ್ನ ನೋಡಿರ್ತೀನಿ, ಸುಮ್ಮನೆ ಯಾವುದೋ ಒಂದು ಕಂಟೆಂಟ್ ಯಾರಿಗೂ ಯೂಸೇ ಆಗಲ್ಲ ಆ ಥರ ಕಂಟೆಂಟು, ಅದನ್ನು ತೊಗೊಂಡು ಅದನ್ನ ಹೈಪ್ ಅಪ್ ಮಾಡಿ ತಮ್ಮನೇಲಿ ಕೊಟ್ಟು ಲೈಕ್ ಸುಮ್ಮನೆ ಮಾತಾಡ್ತಿರ್ತಾರೆ. ಐ ವಿಲ್ ನಾಟ್ ಡೂ ಆಲ್ ದೋಸ್ ಥಿಂಗ್ಸ್. ಐ ವಿಲ್ ಟ್ರೈ ಟು ಬಿ ಆ್ಯಸ್ ರಿಯಲಿಸ್ಟಿಕ್ ಆ್ಯಸ್ ಪಾಸಿಬಲ್. ಓಕೆ, ಸಿ ಯು ಗೈಸ್.